ಫಾರೆಸ್ಟ್ ಕಾಂಟ್ರಾಕ್ಟ್ ಮಾಡಿ ಇವ್ನು ಮಾಡಿರೋದೇ ಸರಿ ಅಂತೇಳಿ RFI ಇವ್ರು ಮಾಡಿದ್ರೆ ಸರಿ ಅಂತೇಳಿ DCF ಮಾಡ್ತಾರೆ. ಇವ್ರು ಮಾಡಿದ್ದೇ ಸರಿ ಅಂತೇಳಿ ಕನ್ಸರ್ವೇಟಿವ್ ಮಾಡ್ತಾರೆ. ಅಂದ್ರೆ ಇವನು ಎಷ್ಟೇ ತಪ್ಪು ಮಾಡಿದ್ರು ಇದೇ ಸರಿ. ಮತ್ತೆ ಈ ಒರಿಜಿನಲ್ ಫಾರೆಸ್ಟ್ ಅವ್ರು ಯಾರು ತೋರ್ಸಲ್ಲ, ಇವ್ ತೋರ್ಸಲ್ಲ, ಇದನ್ನೇ ಇಟ್ಕೊಂಡೋಗಿ ತೋರಿಸ್ತಾರೆ. ಇದು ನಮ್ಮ ಫಾರೆಸ್ಟ್, ಇದನ್ನೇ ಎಲ್ಲರೂ ನಮ್ಗೆ ಇಲ್ಲೇ ನಮ್ಗೆ ತೊಂದರೆ ಆಗ್ತದೆ. ಇದು ಒರಿಜಿನಲ್ ಬೌಂಡ್ರಿ, ಅದನ್ನು ಬಿಟ್ಟು ಇದೆಲ್ಲ ಒತ್ತುವರಿ ಹೋಗಿ ಇದನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಅವರು ಇಡೀ ಡಾಕ್ಯುಮೆಂಟ್ಸ್ ಈ ರೀತಿ ಮ್ಯಾಪ್ಗಳಿರ್ಬೋದು ಎಲ್ಲವನ್ನೇ ಅವ್ರು ಇಷ್ಟ ಬಂದಂಗೆಲ್ಲ ಮಾಡಿಕೊಂಡು ರೈತರನ್ನು ಎದುರಿಸ್ಕೊಂಡು ಮತ್ತೆ ಅಧಿಕಾರಿಗಳಿಗೆ ಮತ್ತೆ ಅಧಿಕಾರ ಇರ್ತಕ್ಕಂಥವರಿಗೆ ಇವನ್ನೇ ತೋರಿಸ್ಕೊಂಡು ಗೋದಾವರಿ ಕೇಸ್ ಅಂತ ಹೇಳಿ ಅದನ್ನ ಹೇಳಿ ಮತ್ತೆ ಪೊಲೀಸು ಅವರು ದೊಡ್ಡ ದೊಡ್ಡ ಸಿಬ್ಬಂದಿಗಳು ಬಂದು ರೈತರನ್ನು ಎದುರಿಸ್ತಾರೆ ಸರ್. ಎದುರಿಸಿದಾಗ ಅವರು ಎದುರಾಕೋದಲ್ಲ, ಅವ್ರಿಗೆ ಒರಿಜಿನಲ್ ಡಾಕ್ಯುಮೆಂಟ್ ಸಿಕ್ಕಲ್ಲ. ಇನ್ನೊಂದು ಸರ್ ಇದು ಮ್ಯಾಪಿಂಗು ಹಿಂಗೆ ಮಾಡಿ ತೋರಿಸ್ತಾರೆ. ಈಗ ಈ ಮ್ಯಾಪ್ ತೋರಿಸೋವಾಗ ಇಲ್ಲೊಂದು ಪೇಪರ್ ಇದೆ, ಇದನ್ನ ಕಟ್ ಮಾಡಿಬಿಟ್ಟು ಹಿಂಗೆ ಎಲ್ರಿಗೂ ತೋರಿಸ್ತೀವಿ. ಇಡೀ ನಮ್ಮ ಶಿವಲಿಂಗೇರಿಯಿಂದ ಅರಟಿವರೆಗೂ ಹೊಡೆದ್ರು. ಪೊಲೀಸರು ನಮ್ಮನ್ನ ಇದೇ ಪ್ರಕಾರ ಎದುರಿಸಿದ್ರು. ಕೊನೆಗೆ ಈ ಮ್ಯಾಪ್ ನಾವು ಓಪನ್ ಮಾಡಿ ಇದನ್ನು ತೋರಿಸಿ ಅಂತ ನಾವು ಇಟ್ಕೊಂಡ್ವಿ. ಇದರಲ್ಲಿ ಗೋಮಾಳ ಅಂತಿದೆ. ಅವ್ರು ಹೇಳಿದ್ದು ಅರಣ್ಯ ಅಂತ ಈ ತರ ನಮಗೆ ಮೋಸ ಮಾಡಿದ್ರು. ನಾವೇನ್ ಮಾಡಿದ್ವಿ, ಇದನ್ನು ಬಹಿರಂಗ ಪಡಿಸಿದ್ವಿ, ಇದು ಗೋಮಾಳ ಇದು ಅಂತ. ಸರಿ, ಇದಕ್ಕೆ ನೆಕ್ಸ್ಟ್ ಏನ್ ಮಾಡಿದ್ರು, ನೆಕ್ಸ್ಟ್ ಜಂಟಿ ಸರ್ವೆ ಮಾಡಿ ಅಂತ ಹೇಳಿ ಈಗೇನ್ ಜಂಟಿ ಸರ್ವೆ ಸ್ಟಾರ್ಟ್ ಮಾಡಿ. ಜಂಟಿ ಸರ್ವೆ ಮಾಡಿದ್ರು. ಮಾಡೋವಾಗ ಏನ್ ಮಾಡಿದ್ರು, ಅದೇ ಏನ್ ಮೈನರ್ ಫಾರೆಸ್ಟ್ ಅಂತ ನಾನು ಹೇಳಿದ್ದಲ್ವ ಬೆಳಿಗ್ಗೆ, ಏನು ನೋಟಿಫಿಕೇಶನ್ 1931 ಅದನ್ನ ನೋಟಿಫಿಕೇಶನ್ ಹಾಕ್ಸ್ಬಿಟ್ಟು ತಿರುಗಿ ಫಾರೆಸ್ಟ್ ಅವ್ರ ಜೊತೆಲೇನೆ ಈ ತರ ಇದು ಮಾಡಿದ್ರು. ಇದಕ್ಕೇನ್ ಮಾಡಿದ್ರೆ, ನಾವು ನಿಮ್ಮ ಕೇಸ್ ಬುಕ್ ಮಾಡ್ತೀವಿ, ನೀವು ಒಳಗಾಕ್ಸ್ತೀವಿ ಅಂತ ಹೇಳಿ ಗಲಾಟೆ ಮಾಡಿದ್ದಕ್ಕೆ ADLRಗೆ ಮತ್ತು DDLRಗೆ ಸಿಂಗ್ಯುಲರ್ ಆಗಿ ಮಾತಾಡಿದ್ದಕ್ಕೆ ಇದನ್ನು ಕ್ಯಾನ್ಸಲ್ ಮಾಡಿ ಏನ್ ಈಗ ಫೈನಲ್ ಈಗ ಈ ಮಟ್ಟಕ್ಕೆ ಬಂತು ನೋಡಿ ಮ್ಯಾಪ್ ಫಾರೆಸ್ಟ್. ನೋಡಿ, ಇದು ಒರಿಜಿನಲ್ ಮ್ಯಾಪ್. ಇದು ಈಗ ಇದು ಒರಿಜಿನಲ್ ಮ್ಯಾಪ್ ಅಲ್ಲಿ ಇಡೀ ಶಿವಲಿಂಗೇರಿಯಿಂದ ಹಿಡಿದು ಅಬ್ಬಣಿವರೆಗೂ ಯಾರೇ ರೈತರಿಗೆ ಯಾವುದೇ ಒಂದು ಇಂಚು ಜಮೀನು ಹೋಗೋದಿಲ್ಲ, ಎಲ್ಲರದೂ ಅವ್ರವ್ರದ್ದು ಉಳ್ಕೊಳ್ತದೆ. ಇದಕ್ಕೆ ನಿನ್ನೆ DDLR ಫೈನಲ್ ಆಗಿ ಈ ಮ್ಯಾಪ್ ಅನ್ನ ನಮ್ಮ ಕೈ ಕೊಟ್ಟರು. ಇದು DC ಅವರು ಫಾರೆಸ್ಟ್ ಅವ್ರಿಗೆ ಎಲ್ರಿಗೂ ಹೇಳಿದ್ದಾರೆ, ಆದ್ರೆ ಫಾರೆಸ್ಟ್ ಅವರು ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ಆದ್ರೆ ನಾವೊಂದು ಮಾತು DDLR ಒಂದು ಮಾತು ಹೇಳಿದ್ವಿ ಸರ್, ಏನಂದ್ರೆ ಇದಕ್ಕೆ ಇನ್ನೇನ್ ಮ್ಯಾಪಿಂಗ್ ಮಾಡ್ಬೇಕಂದ್ರೆ ಇದ್ರಲ್ಲಿ ನೋಡಿ ಸ್ವಲ್ಪ ಕಲರ್ ಹಾಕ್ತಾರೆ. ಇದೇನು ದುರಸ್ತಿ ಆಗಿರ್ತಕ್ಕಂಥ ಜಮೀನುಗಳಿಗೆ ರೆಡ್ ಕಲರ್, ದುರಸ್ತಿ ಆಗದೆ ಇರುವಂತ ಇವುಗಳಿಗೆ ಬ್ಲೂ ಕಲರ್, ಫಾರೆಸ್ಟ್ಗೆ ಗ್ರೀನ್ ಕಲರ್, ಇನ್ನು ಉಳಿದಿರೋ ಜಮೀನ ಹಾಗೇನೆ ಬಿಡ್ತಾರೆ. ಇಷ್ಟು ಮಾಡಿ ಒಬ್ಬ ಸರ್ವೇಯರು, ADLR, ತಹಸೀಲ್ದಾರ್ 3 ಜನ ಸೈನ್ ಹಾಕೊಟ್ಬಿಟ್ರೆ ಇದು ನಮ್ಮ ಫಸ್ಟ್ ಜಯ. ನಮ್ಮ ಕೋಲಾರ ತಾಲೂಕಿನಲ್ಲಿ ನಮ್ಮ ಶಿವಲಿಂಗೇರಿಯಿಂದ ಅಬ್ಬಣಿಯವರಿಗೆ ಫಸ್ಟ್ ಫಾರೆಸ್ಟ್ ಮೇಲೆ ಜಯ ಆಗುತ್ತೆ. ಅವರ ಮೇಲೆ ಕ್ರಿಮಿನಲ್ ಕೇಸುಗಳು ಎಲ್ಲ ದಾಖಲಾಗ್ತದೆ. ಇದಕ್ಕೆ ನಾವು ಇವತ್ತು DDLR ಒಂದು ಮಾತು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ನಾನು ಆಲ್ರೆಡಿ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀನಿ. ಸೋಮವಾರ ದಿವಸ ನನಗೆ ಜಂಟಿ ಸರ್ವೆ ನಕ್ಷೆ ಕೊಡಬೇಕು, ಯಾಕಂದ್ರೆ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ಕೊಂಡ್ರು. ಆದ್ರೆ ಆ ಅಸಹಾಯಕತೆಗೆ ದಯವಿಟ್ಟು ನೀವು ಕ್ಷಮಿಸಿ, ನಾವು ಧರಣಿ ಕೂತ್ಕೊಂಡ್ಬಿಡ್ತೀವಿ. ನಾವು ನಿಮ್ ಬಗ್ಗೆ ಏನು ಮಾತಾಡಲ್ಲ. ನಾವು ಜಂಟಿ ಸರ್ವೆ ನಕ್ಷೆ ನಮ್ಗೆ ಕೊಡಿ, ಯಾಕಂದ್ರೆ
ಸುಮಾರು 1.5 ವರ್ಷದಿಂದ ನೀವು ಜಂಟಿ ಸರ್ವೆ ಅಂತ ಬರೀ ಬಾಯಿ ಮಾತಿನಲ್ಲಿ ಕಂದಾಯ ಇಲಾಖೆಯವರು ಹೇಳೋದಲ್ಲ. ಆಲ್ರೆಡಿ ಜಂಟಿ ಸರ್ವೆ ಮುಗಿದಿದೆ. ಆಮೇಲೆ ಎಲ್ಲರ ಹತ್ರನೂ ಹೇಳಿದ್ರಿ ಜಂಟಿ ಸರ್ವೆ ಮುಗ್ದೋಗ್ಬಿಟ್ರೆ ಅವಾಗ ಫಾರೆಸ್ಟ್ ಯಾವುದು, ರೈತರ ಭೂಮಿ ಯಾವುದು ಅಂತ ಹೇಳ್ಕೊಂಡೇ ಬರ್ತಾ ಇದ್ರಿ. ಬರೀ ಬಾಯಿ ಮಾತುಗಳಲ್ಲಿ ಹೇಳ್ತಾ ಇದ್ದೀರಿ. ಆದ್ರಿಂದ ಇದಕ್ಕೆ ಸೋಮವಾರ ದಿವಸದಿಂದ ನಾವು ನಮ್ಮ ಏನು ಪ್ರಾಂತ ರೈತ ಸಂಘದ ನಮ್ಮ ವೆಂಕಟೇಶ್ ಗೌಡರು ಸೂರಿ ಮತ್ತು ನಮ್ಮ ನವೀನ್ ಅವರು ಆಮೇಲೆ ಅಣ್ಣವರ ನೇತೃತ್ವದಲ್ಲಿ ನಮ್ಮದೇನು ಈ ಕಡೆ ಇರ್ತಕ್ಕಂಥ ಎಲ್ಲರನ್ನು ಧರಣಿ ಸತ್ಯಾಗ್ರಹ ಕೂತ್ಕೊಳ್ತಾ ಇದ್ದೀವಿ ಸರ್. ಇದಕ್ಕೆ ಕೊಡ್ತೀನಿ ಸರ್. ಇದಕ್ಕೆ ತಾವು ನಮ್ಗೆ ಮನಸ್ಸು ಮಾಡಿ ಈ ಜಯಕ್ಕೆ ಫಸ್ಟ್ ಜಯ ನಿಮ್ಮ ಕೈಯಿಂದ ಇದನ್ನ ಆಗ್ಬೇಕು ಸರ್. ದಯವಿಟ್ಟು ಇದು ನಾನು ಕೊಡ್ತಾ ಇದ್ದೀನಿ. ಅಂದ್ರೆ ಇದು ಇನ್ನೂ ಸೈನ್ ಆಗಿಲ್ಲ ಸರ್. ಈ 3 ಸೈನ್ ಆಗ್ಬೇಕು. ಒಂದು ಸರ್ವೇಯರ್ದು, ಎರಡನೇದು ನಮ್ಮ ಎಡಿಎಲ್ಆರ್ದು, ಮೂರನೇದು ಸಿರ್ಸ್ತೆದಾರದು ಸೈನು ತಾವು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ದಯವಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ ಸರ್. ಪೇಪರ್ ಮಾಡಿಸಿದ್ರಲ್ಲ ಅದನ್ನು ತೋರಿಸಿ. ಮುಚ್ಚಿಟ್ಬಿಟ್ಟಿರೋದು ಇದನ್ನು ಮುಚ್ಚಿಡ್ತಾರೆ, ಇದು ಮಾತ್ರ ತೋರಿಸ್ತಾರೆ. ಇದು ಗೋಮಾಂಸ.